ಕಾರ್ಯಕ್ರಮದ ಅಂಗವಾಗಿ ಪೂರ್ವಭಾವಿಯಾಗಿ ಕರಪತ್ರ ಬಿಡುಗಡೆ ಕಾರ್ಯಕ್ರಮವನ್ನು ಎಂದು ಆಯೋಜಿಸಲಾಗಿದೆ. ಈ ಒಂದು ಬಂದೀಪನ ದಿನದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಮಾಡಲಾಗಿದೆ. ಅಧ್ಯಕ್ಷರಾಗಿದ್ದಾರೆ. ಕರಪತ್ರವನ್ನು ಬಿಡುಗಡೆ ಆಗ್ತಾ ಇದೆ. ಎಲ್ಲ ಜನರಿಗೆ ಈ ಕಾರ್ಯಕ್ರಮದ ಪ್ರಚಾರ ಪ್ರಸಾರಕ್ಕಾಗಿ ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಸಾಂಕೇತಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಅಂಗವಾಗಿ ಅವರ ಕೊನೆಯ ಕನಸೇನೆಂದರೆ ಅವತ್ತು ಸಮಾವೇಶ ಅಂತೇಳಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಒಂದು ಕರಪತ್ರ ಬಿಡುಗಡೆ ಕಾರ್ಯಕ್ರಮದಲ್ಲಿ ವಿಶ್ವಗುರು ಆಗ್ಬೇಕಾದ್ರೆ ಬುದ್ಧ ಭಾರತ ನಿರ್ಮಾಣ ಆಗಬೇಕು. ಈ ಭವ್ಯ ಭಾರತ ವಿಶ್ವಗುರು ಆಗ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಿತ್ತು ಏನಪ್ಪಾ ಅಂದ್ರೆ ಭಾರತ ಬುದ್ಧ ಭಾರತ ಆಗಬೇಕು. ಇಲ್ಲಿ ಶಿಕ್ಷಣ, ಸಮಾನತೆ, ಆರೋಗ್ಯ, ವಿಜ್ಞಾನ ಎಲ್ಲಕ್ಕಿಂತ ಮೇಲಿಸ್ತರಕ್ಕೆ ಏರ್ಬೇಕನ್ನೋದು ಬಾಬಾ ಸಾಹೇಬ್ರ ಕನಸಿತ್ತು. ಆ ನಿಟ್ಟಿನಲ್ಲಿ 69ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಅಂಗವಾಗಿ ಬೀದರ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಆಯೋಜನಾ ಸಮಿತಿ ಏನ್ ಮಾಡ್ತಾ ಇದೆ ಅಂದ್ರೆ ಬುದ್ಧ ಭಾರತ ನಿರ್ಮಾಣ ಸಂಕಲ್ಪ ಕಾರ್ಯಕ್ರಮನ ಆಯೋಜನೆ ಮಾಡಿದೆ. 6ನೇ ತಾರೀಕಿಗೆ ಡಿಸೆಂಬರ್ 10ನೇ ತಾರೀಕಿಗೆ ಬಾಬಾ ಸಾಹೇಬರಿಗೆ ಗೌರವ ನಮನ ಸಲ್ಲಿಸಲು ಅವತ್ತು 10,000 ಅಲ್ಲ 15,000ವರೆಗೆ ಜನ ಸೇರ್ತಾರೆ. ನಾವೆಲ್ಲರೂ ಕೊನೆಯ ಸಂದೇಶ ಒಂದೇ, ಪ್ರಬುದ್ಧ ಭಾರತ ನಿರ್ಮಾಣಕ್ಕೂ ಬುದ್ಧ ಭಯ ಆಗ್ಬೇಕನ್ನೋದು. ಹಾಗಾಗಿ ಬೀದರ್ ಜಿಲ್ಲೆ ಮಹಾಜನತೆ, ಎಲ್ಲ ಜಾತಿ ಧರ್ಮದವರು, ಎಲ್ಲ ಮಹಿಳೆಯರು, ಯುವಕರು ಎಲ್ಲರೂ ಬೌದ್ಧ ಉಪಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕಂತೇಳಿ ನಾನು ಮಹೇಶ್ ಗೋಣಕರ್ ಮನವಿ ಮಾಡ್ತೀನಿ. ಧನ್ಯವಾದ. ಜೈ ಹಿಂದ್. 69ನೇ ಮಹಾಪರಿನಿರ್ವಾಣದಿಂದ ಕಾರ್ಯಕ್ರಮಕ್ಕೆ ದಿನಾಂಕ 6ರಂದು ಸಾಯಂಕಾಲ ಬಹಿರಂಗ ಸಭೆ ಇರ್ತದೆ. ಈ ಬಹಿರಂಗ ಸಭೆಗೆ ಜಿಲ್ಲೆಯ ಎಲ್ಲ ಮುಖಂಡರು, ಬುದ್ಧಿಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂತ ಕನಸು ಬುದ್ಧಮಯ ಭಾರತ ನಿರ್ಮಾಣ ಮಾಡಕ್ಕೆ ನಾವೆಲ್ಲರೂ ಸಂಕಲ್ಪ ತೊಡಬೇಕಂತ ಈ ಮೂಲಕ ನಾನು ಮನವಿ ಮಾಡ್ಕೊತು. ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಂತ ನಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಜೈ ಭೀಮ್, ಜೈ ಭಾರತ್. ಮಾಧ್ಯಮದ ಪ್ರತಿನಿಧಿಗಳೇ, ಗೆಳೆಯರಿಗೆ ಬರ್ತಕ್ಕಂಥ 6ನೇ ಡಿಸೆಂಬರು ಈ ದೇಶ ಮತ್ತು ಜಗತ್ತ ಕಂಡ ಅದ್ಭುತ ವಿಶ್ವಜ್ಞಾನಿ, ಮಹಾಮಾನವತಾವಾದಿ, ಸಂವಿಧಾನ ಶಿಲ್ಪಿ, ಸಾಮಾಜಿಕ ನ್ಯಾಯ ಮತ್ತು ಸಮಾಜವನ್ನು ನಿರ್ಮಾಣ ಮಾಡುವ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಇವತ್ತು ಬೀದರ್ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಈ ಒಂದು ಆಯೋಜನಾ ಸಮಿತಿಯ ಅಧ್ಯಕ್ಷರಾದ ನಮ್ಮ ಆತ್ಮೀಯ ಸೋದರ ರಮೇಶ್ ಡಾಕುಳ್ಗಿ ಅವರು ಹಾಗೂ ಈ ವಿವಿಧ ದಲಿತ ಸಂಘಟನೆಗಳ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸೇರಿ ಇಂದು ಈಗ ಕರಪತ್ರವನ್ನು ಬಿಡುಗಡೆ ಮಾಡಿದ್ದೀವಿ. ಅಂದು 6ನೇ ತಾರೀಕಿಗೆ ಬೆಳಗ್ಗೆ ಜಿಲ್ಲಾ ಆಡಳಿತ ಮತ್ತು ನಮ್ಮ ಆಯೋಜನಾ ಸಮಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಮ್ಮ ಸಮಾಜದ ಅನೇಕ ಬಾಂಧವರು ಮತ್ತು ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು, ಸಂಘ ಸಂಸ್ಥೆಯವರು ಬೆಳಗ್ಗೆ ಇಲ್ಲಿ ಧ್ವಜಾರೋಹಣ ಮತ್ತು ಪೂಜಾ ವಂದನೆ ಕಾರ್ಯಕ್ರಮ ಇರ್ತದೆ ಬೆಳಗ್ಗೆ 6 ಗಂಟೆಗೆ. ಅದರ ನಂತರ ಬೆಳಗ್ಗೆ 11 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಎದುರುಗಡೆ ನುಡಿನಮನ ಭಜನೆ ಕಾರ್ಯಕ್ರಮವನ್ನು ಬಾಬಾ ಸಾಹೇಬರಿಗೆ ಎಂದು ಅರ್ಪಣೆ ಮಾಡುವುದಿದೆ. ಅದರ ನಂತರ ಸಾಯಂಕಾಲ 5 ಗಂಟೆಗೆ ಒಂದು ಬೃಹತ್ ಬಹಿರಂಗ ಸಭೆ ಇದೆ. ಈ ಸಭೆಗೆ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಪೌರಾಡಳಿತ ಸಚಿವರು ಹಾಗೂ ಅನೇಕ ಮಂತ್ರಿಗಳು, ಶಾಸಕರು ಅಲ್ಲದೆ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಮಾತನಾಡಲು ಸಾಹಿತಿಗಳು ಮತ್ತು ಚಿಂತಕರು ಆಗಮಿಸುತ್ತಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳೋದಿಷ್ಟೇ, ಬೀದರ್ ಜಿಲ್ಲೆ ಎಲ್ಲ ದಲಿತ ಸಂಘಟನೆಗಳ ಒಂದು ಒಕ್ಕೂಟದ ಅಡಿಯಲ್ಲಿ ಅದರಲ್ಲಿ ಸರ್ಕಾರಿ ನೌಕರರು, ಅರೆ ಸರ್ಕಾರಿ ನೌಕರರು, ನಿವೃತ್ತ ನೌಕರರು ಮತ್ತು ಸಂಘ ಸಂಸ್ಥೆ, ಪ್ರಗತಿಪರರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಸೇರಿಕೊಂಡು ಈ ಒಂದು ಕೋಮುವಾದದ ವಿರುದ್ಧ ಏನಿವತ್ತು ದೇಶದಲ್ಲಿ ಸಂವಿಧಾನ ಗಟ್ಟಿಯಾಗಿ ನಿಲ್ಲಬೇಕು, ಬಾಬಾ ಸಾಹೇಬರ ವಿಚಾರಗಳನ್ನು ಪ್ರತಿಯೊಬ್ಬರಿಗೆ ತಲುಪಬೇಕು, ಅವರ ಹಕ್ಕನ್ನು ಪ್ರತಿಯೊಬ್ಬಬೇಕಾದ್ರೆ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಂತೆ ಇವತ್ತು ಸಂವಿಧಾನದ ಮತ್ತೆ ಸಂಘರ್ಷ
ಸಂಘರ್ಷ ಘರ್ಷಣೆ ನಡೀತಾ ಇದೆ. ನಾವು ಸಂವಿಧಾನ ಉಳಿಸಬೇಕಾಗಿದೆ. ಬಾಬಾ ಸಾಹೇಬ್, ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ ಸಮಾಜ ನಿರ್ಮಾಣ ಮಾಡಬೇಕಾಗಿದೆ. ಹಾಗಾಗಿ ಸುಮಾರು ನಮ್ಮ ನಿರೀಕ್ಷೆಯಿಂದ ಒಂದು 10,000 ಜನ ಸೇರ್ತಾರೆ ಅಂತೇಳಿ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಬೀದರ್ ತಾಲೂಕಿನಾದ್ಯಂತ ಇರುವ ಎಲ್ಲ ಬಾಂಧವರನ್ನ, ಎಲ್ಲ ಪ್ರಗತಿಪರರನ್ನ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ. ಈ ಕರಪತ್ರದ ಮೂಲಕ ಮನೆ ಮನೆಗೆ ಇವತ್ತು ಜಾಗೃತಿ ಮೂಡಿಸಿ ಪ್ರಚಾರ ಮಾಡಬೇಕಾದಂಥ ಕೆಲಸ ಪ್ರತಿಯೊಬ್ಬರ ಸಂಘಟನೆ ಮತ್ತು ಹೋರಾಟಗಾರರಿದೆ ಅಂತ ಹೇಳಿ ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭೀಮರಾವ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿಬ್ಬಾಣ ದಿನ ಆಯೋಜನೆ ಸಮಿತಿ ಬೀದರ್ ಜಿಲ್ಲೆ ವತಿಯಿಂದ ಇಂದು 6ನೇ ಡಿಸೆಂಬರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ಕಾರ್ಯಕ್ರಮದ ಕರಪತ್ರಗಳನ್ನು ಇವತ್ತು ಬಿಡುಗಡೆಗೊಳಿಸಿರ್ತಕ್ಕಂಥ ಎಲ್ಲ ನಮ್ಮ ಸಮಿತಿಯ ಪದಾಧಿಕಾರಿಗಳು, ಎಲ್ಲ ದಲಿತ ಸಂಘಟನೆ, ಎಲ್ಲ ಮುಖಂಡರಿಗೆ ನಾನು ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಶೋಷಿತ ಸಮುದಾಯಗಳಿಗೆ, ವಿಶೇಷವಾಗಿ ಈ ಸಮಾಜದ ಅತ್ಯಂತ ಕೆಳ ಸ್ತರದಲ್ಲಿರ್ತಕ್ಕಂಥ ಅಸ್ಪೃಶ್ಯರ ವಿಮೋಚನೆಗೋಸ್ಕರ, ಹಿಂದುಳಿದ ವರ್ಗಗಳ ವಿಮೋಚನೆಗೋಸ್ಕರ ಇಡೀ ತನ್ನ ಜೀವನ ಪರ್ಯಂತ ಹೋರಾಟ ಮಾಡಿ ತನ್ನ ಬದುಕನ್ನು ಸವಿಸಿ ಕೊನೆಯ ಕಾಲಘಟ್ಟದಲ್ಲಿ 6ನೇ ಡಿಸೆಂಬರ್ಗೆ ತಾವು ನಿಧನವನ್ನು ಹೊಂತಾರೆ. ಅವತ್ತಿಡೀ ದೇಶದ, ವಿಶ್ವದ ಅನೇಕ ರಾಷ್ಟ್ರಗಳು ಸಂತಾಪವನ್ನು ಬಾಬಾ ಸಾಹೇಬರಿಗೆ ಸೂಚಿಸ್ತವೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಸರ್ವನಾಶ ಮಾಡೋದಕ್ಕೆ ಅಥವಾ ಅದನ್ನು ಬದಲಾವಣೆ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಮನುವಾದಿಗಳ ಒಂದು ಇಚ್ಛೆ ಏನಿದೆ ಅದರ ವಿರುದ್ಧವಾಗಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯ ಕನಸನ್ನು ಕಟ್ಟಿದ್ರು. ಏನಂತ, ಈ ದೇಶದ ಅಸ್ಪೃಶ್ಯರಿಗೆ ವಿಮೋಚನೆ ಆಗಬೇಕಾದ್ರೆ ನಿಮಗೆ ಅಪಮಾನ ನೂರಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಏನು ಅಪಮಾನ ಸಹಿಸಿದ್ರಿ, ಆ ಅಪಮಾನದಿಂದ ಹೊರಗಡೆ ಬರಬೇಕು, ಅವಮಾನದಿಂದ ಹೊರಗಡೆ ಬರಬೇಕು, ಒಂದು ಹೊಸ ಬದುಕನ್ನು ಕಟ್ಟಿಕೊಳ್ಬೇಕಾದ್ರೆ ನೀವೆಲ್ಲರೂ ಕೂಡ ಬುದ್ಧನ ಬೆಳಕಿನೆಡೆಗೆ ಹೋಗಬೇಕು, ಬುದ್ಧನ ಸಮಾನತೆ ಕಡೆಗೆ ಹೋಗಬೇಕು. ಈ ದೇಶವನ್ನು ಬೌದ್ಧ ರಾಷ್ಟ್ರವನ್ನಾಗಿ, ಅಥವಾ ಬುದ್ಧ ಭಾರತ ಅಂದರೆ ಎಲ್ಲರೂ ಬೌದ್ಧರಾಗಬೇಕಂತ ಏನು ಬಾಬಾ ಸಾಹೇಬ್ರದ ಇಚ್ಛೆ ಇರಲಿಲ್ಲ. ಅದ್ರ ಬುದ್ಧ ಭಾರತ ಅಂದರೆ ಬುದ್ಧನ ವಿಚಾರಗಳೇನು, ವಿಜ್ಞಾನ ಭಾರತ ಬೇಕು, ಇದು ಒಂದು ತಂತ್ರಜ್ಞಾನ ಭಾರತ ಬೇಕು, ಸಮಾನತೆ ಭಾರತವನ್ನು ಕಟ್ಟುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆ ಕನಸನ್ನು ನಾವೆಲ್ಲರೂ ಸೇರಿ ನನಸು ಮಾಡಬೇಕಾಗಿದೆ. ಆ ದಿಕ್ಕಿನಲ್ಲಿ ಅವರು ಬುದ್ಧ ಭಾರತ ನಿರ್ಮಾಣದ ಸಂಕಲ್ಪ ಒಂದು ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಸಂಕಲ್ಪ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಈ ಸಮಾವೇಶದಲ್ಲಿ ಜಿಲ್ಲೆಯ ಈಶ್ವರ್ ಖಂಡ್ರೆ ಅವರು, ಉಸ್ತುವಾರಿ ಸಚಿವರು, ಅವರು ಉದ್ಘಾಟನೆ ಮಾಡ್ತಾರೆ. ಅವತ್ತು ವೇದಿಕೆ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಪೌರಾಡಳಿತ ಸಚಿವರಾದ ರಹೀಮ್ಖಾನ್ ಅವರು ಮಾಡ್ತಾರೆ. ಮತ್ತು ರಾಜಶೇಖರ್ ಪಾಟೀಲ್ ಅವರು ಮಾಜಿ ಸಚಿವರು, ಮತ್ತು ಬಂಡೆಪ್ಪ ಖಾಶಂಪುರ್ ಅವರು ಮಾಜಿ ಸಚಿವರು ಮುಖ್ಯ ಅತಿಥಿಗಳಾಗಿ, ಅದು ಜಿಲ್ಲೆಯ ಎಲ್ಲ ಕ್ಷೇತ್ರದ ಶಾಸಕರು, ಇದು ಯಾವುದೇ ತಾರತಮ್ಯ ಇಲ್ಲ, ಎಲ್ಲ ಕ್ಷೇತ್ರದ ಶಾಸಕರು, ಜನಪ್ರತಿನಿಧಿಗಳು ಈ ಸಮಾವೇಶದಲ್ಲಿ ಆಹ್ವಾನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಗುಲ್ಬರ್ಗದ ಕಾರ್ಮಿಕ ಹೋರಾಟಗಾರ್ತಿ ಕೆ ನೀಲಾ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯ ಭಾಷಣಕಾರರಾಗಿ ಭಾಷಣ ಮಾಡಲಿದ್ದಾರೆ. ಬೀದರ್ ಜಿಲ್ಲೆಯ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು, ಎಲ್ಲ ಮಹಿಳೆಯರು, ವಿದ್ಯಾರ್ಥಿಗಳು, ಎಲ್ಲ ಶೋಷಿತ ಸಮುದಾಯದ ಹೋರಾಟಗಾರರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಂತೇಳಿ ಸಮಿತಿಯ ಅಧ್ಯಕ್ಷನಾಗಿ ನಾನು ಇಡೀ ಬೀದರ್ ಜಿಲ್ಲೆಯ ಜನರೇ ಮನವಿಯನ್ನು ಮಾಡಿಕೊಳ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಬುದ್ಧ.